ಇನ್ನ 50% ಮೀರದಂತೆ ಒಳ ಮೀಸಲಾತಿಯೊಂದಿಗೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 56,432 ಹುದ್ದೆಗಳ ನೇಮಕಾತಿಗೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ನೇಮಕಾತಿಗೆ ಸರ್ಕಾರದಿಂದ ತಾತ್ಕಾಲಿಕವಾಗಿ ಪರಿಹಾರವನ್ನ ನೀಡಲಾಗಿದೆ. ಅಂದ್ರೆ 15% ಎಸ್ಸಿ ಮೀಸಲಾತಿಯಲ್ಲೇ ಒಳ ಮೀಸಲಾತಿ ನೀಡಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 50% ಮೀರಬಾರದು. ಈ ಒಳ ಮೀಸಲಾತಿ ಒಟ್ಟಿಗೆ ಏನು 56,432 ಹುದ್ದೆಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಒಳ ಮೀಸಲಾತಿ ನೀಡಿ ನೇಮಕಾತಿಗೆ ತೀರ್ಮಾನವನ್ನ ಮಾಡಲಾಗ್ತಾ ಇದೆ. 17% ಎಸ್ಸಿ ಒಳ ಮೀಸಲಾತಿಯಲ್ಲಿ ನೇಮಕಾತಿ ಅನ್ನೋದು ಅಸಾಧ್ಯವಾಗಿರುತ್ತೆ. ಬಿಲ್ಗೆ ಗವರ್ನರ್ ಒಪ್ಪಿದ್ರೂ ಕೂಡ ಕಾನೂನು ಸಂಘರ್ಷ ಉಂಟಾಗುತ್ತೆ. ಸೊ ಹಾಗಾಗಿ ಕಾನೂನು ಹೋರಾಟ ಮುಂದುವರಿಸಬೇಕಾದಂತಹ ಹಿನ್ನೆಲೆಯಲ್ಲಿ ಹಳೆ ಸೂತ್ರದ ಅನ್ವಯ ನೇಮಕಾತಿಗೆ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಈಗಾಗಲೇ ಒಂದು ಕಡೆ ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. 1 ವಾರದ ಗಡುವನ್ನ ಸರ್ಕಾರಕ್ಕೆ ನೀಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಕೂಡ ಅಲರ್ಟ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಪುಟದಲ್ಲಿ ಒಪ್ಪಿಗೆ ನೀಡಿರುವಂತದ್ದು. ಅದು ಕೂಡ ಇಷ್ಟು ಪರ್ಸೆಂಟ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 56,432 ಹುದ್ದೆಗಳನ್ನ ತುಂಬೋದಕ್ಕೆ ಈಗ ಕೆಲವು ಪ್ರಕ್ರಿಯೆಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಕಾರಣಗಳಿಂದ ನಿಲುಗಡೆ ಆಗಿದ್ವು. ಅವೆಲ್ಲವುಗಳನ್ನ ಇದನ್ನ ಮಾಡಿ 56,432 ಹುದ್ದೆಗಳನ್ನ ತುಂಬೋದಕ್ಕೆ 30 ದಿವಸದಲ್ಲಿ ಪ್ರಕ್ರಿಯೆಯನ್ನ ಪ್ರಾರಂಭಗೊಳಿಸಬೇಕು. ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿರುವುದನ್ನು ಹಾಗೂ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವ ಹಿನ್ನೆಲೆಯೊಳಗ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು ಅನ್ನುವಂತ ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. 56,432 ಹುದ್ದೆಗಳನ್ನ ತುಂಬೋದಕ್ಕೆ ಈಗ ಕೆಲವು ಪ್ರಕ್ರಿಯೆಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಕಾರಣಗಳಿಂದ ನಿಲುಗಡೆ ಆಗಿದ್ವು. ಅವೆಲ್ಲವುಗಳನ್ನ ಇದನ್ನ ಮಾಡಿ 56,432 ಹುದ್ದೆಗಳನ್ನ ತುಂಬೋದಕ್ಕೆ 30 ದಿವಸದಲ್ಲಿ ಪ್ರಕ್ರಿಯೆಯನ್ನ ಪ್ರಾರಂಭಗೊಳಿಸಬೇಕು. ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ. ಇನ್ನ 50% ಮೀರದಂತೆ ಒಳ ಮೀಸಲಾತಿಯೊಂದಿಗೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 56,432 ಹುದ್ದೆಗಳ ನೇಮಕಾತಿಗೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ನೇಮಕಾತಿಗೆ ಸರ್ಕಾರದಿಂದ ತಾತ್ಕಾಲಿಕವಾಗಿ ಪರಿಹಾರವನ್ನ ನೀಡಲಾಗಿದೆ. ಅಂದ್ರೆ 15% ಎಸ್ಸಿ ಮೀಸಲಾತಿಯಲ್ಲೇ ಒಳ ಮೀಸಲಾತಿ ನೀಡಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 50% ಮೀರಬಾರದು. ಈ ಒಳ ಮೀಸಲಾತಿ ಒಟ್ಟಿಗೆ ಏನು 56,432 ಹುದ್ದೆಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಒಳ ಮೀಸಲಾತಿ ನೀಡಿ ನೇಮಕಾತಿಗೆ ತೀರ್ಮಾನವನ್ನ ಮಾಡಲಾಗ್ತಾ ಇದೆ. 17% ಎಸ್ಸಿ ಒಳ ಮೀಸಲಾತಿಯಲ್ಲಿ ನೇಮಕಾತಿ ಅನ್ನೋದು ಅಸಾಧ್ಯವಾಗಿರುತ್ತೆ. ಬಿಲ್ಗೆ ಗವರ್ನರ್ ಒಪ್ಪಿದ್ರೂ ಕೂಡ ಕಾನೂನು ಸಂಘರ್ಷ ಉಂಟಾಗುತ್ತೆ. ಸೊ ಹಾಗಾಗಿ ಕಾನೂನು ಹೋರಾಟ ಮುಂದುವರಿಸಬೇಕಾದಂತಹ ಹಿನ್ನೆಲೆಯಲ್ಲಿ ಹಳೆ ಸೂತ್ರದ ಅನ್ವಯ ನೇಮಕಾತಿಗೆ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಈಗಾಗಲೇ ಒಂದು ಕಡೆ ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. 1 ವಾರದ ಗಡುವನ್ನ ಸರ್ಕಾರಕ್ಕೆ ನೀಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಕೂಡ ಅಲರ್ಟ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಪುಟದಲ್ಲಿ ಒಪ್ಪಿಗೆ ನೀಡಿರುವಂತದ್ದು. ಅದು ಕೂಡ ಇಷ್ಟು ಪರ್ಸೆಂಟ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 56,432 ಹುದ್ದೆಗಳನ್ನ ತುಂಬೋದಕ್ಕೆ ಈಗ ಕೆಲವು ಪ್ರಕ್ರಿಯೆಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಕಾರಣಗಳಿಂದ ನಿಲುಗಡೆ ಆಗಿದ್ವು. ಅವೆಲ್ಲವುಗಳನ್ನ ಇದನ್ನ ಮಾಡಿ 56,432 ಹುದ್ದೆಗಳನ್ನ ತುಂಬೋದಕ್ಕೆ 30 ದಿವಸದಲ್ಲಿ ಪ್ರಕ್ರಿಯೆಯನ್ನ ಪ್ರಾರಂಭಗೊಳಿಸಬೇಕು. ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿರುವುದನ್ನು ಹಾಗೂ ಪರಿಶಿಷ್ಟ ಜಾತಿಯಲ್ಲಿ
ಒಳ ಮೀಸಲಾತಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವ ಹಿನ್ನೆಲೆಯೊಳಗ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು ಅನ್ನುವಂತ ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. 56,432 ಹುದ್ದೆಗಳನ್ನ ತುಂಬೋದಕ್ಕೆ ಈಗ ಕೆಲವು ಪ್ರಕ್ರಿಯೆಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಕಾರಣಗಳಿಂದ ನಿಲುಗಡೆಯಾಗಿದ್ವು. ಅವೆಲ್ಲವುಗಳನ್ನ ಇದನ್ನ ಮಾಡಿ 56,432 ಹುದ್ದೆಗಳನ್ನ ತುಂಬೋದಕ್ಕೆ 30 ದಿವಸದಲ್ಲಿ ಪ್ರಕ್ರಿಯೆಯನ್ನ ಪ್ರಾರಂಭಗೊಳಿಸಬೇಕು. ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಇನ್ನ 50% ಮೀರದಂತೆ ಒಳ ಮೀಸಲಾತಿಯೊಂದಿಗೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 56,432 ಹುದ್ದೆಗಳ ನೇಮಕಾತಿಗೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ನೇಮಕಾತಿಗೆ ಸರ್ಕಾರದಿಂದ ತಾತ್ಕಾಲಿಕವಾಗಿ ಪರಿಹಾರವನ್ನ ನೀಡಲಾಗಿದೆ. ಅಂದ್ರೆ 15% ಎಸ್ಸಿ ಮೀಸಲಾತಿಯಲ್ಲೇ ಒಳ ಮೀಸಲಾತಿ ನೀಡಿ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 50% ಮೀರಬಾರದು. ಈ ಒಳ ಮೀಸಲಾತಿಯೊಟ್ಟಿಗೆ ಏನು 56,432 ಹುದ್ದೆಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಒಳ ಮೀಸಲಾತಿ ನೀಡಿ ನೇಮಕಾತಿಗೆ ತೀರ್ಮಾನವನ್ನ ಮಾಡಲಾಗ್ತಾ ಇದೆ. 17% ಎಸ್ಸಿ ಒಳ ಮೀಸಲಾತಿಯಲ್ಲಿ ನೇಮಕಾತಿ ಅನ್ನೋದು ಅಸಾಧ್ಯವಾಗಿರುತ್ತೆ. ಬಿಲ್ಗೆ ಗವರ್ನರ್ ಒಪ್ಪಿದ್ರು ಕೂಡ ಕಾನೂನು ಸಂಘರ್ಷ ಉಂಟಾಗುತ್ತೆ. ಸೊ ಹಾಗಾಗಿ ಕಾನೂನು ಹೋರಾಟ ಮುಂದುವರಿಸಬೇಕಾದಂತಹ ಹಿನ್ನೆಲೆಯಲ್ಲಿ ಹಳೆ ಸೂತ್ರದ ಅನ್ವಯ ನೇಮಕಾತಿಗೆ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಈಗಾಗಲೇ ಒಂದು ಕಡೆ ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. 1 ವಾರದ ಗಡುವನ್ನ ಸರ್ಕಾರಕ್ಕೆ ನೀಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಕೂಡ ಅಲರ್ಟ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಪುಟದಲ್ಲಿ ಒಪ್ಪಿಗೆ ನೀಡಿರುವಂತದ್ದು. ಅದು ಕೂಡ ಎಷ್ಟು ಪರ್ಸೆಂಟ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 56,432 ಹುದ್ದೆಗಳನ್ನ ತುಂಬೋದಕ್ಕೆ ಈಗ ಕೆಲವು ಪ್ರಕ್ರಿಯೆಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಕಾರಣಗಳಿಂದ ನಿಲುಗಡೆಯಾಗಿದ್ವು. ಅವೆಲ್ಲವುಗಳನ್ನ ಇದನ್ನ ಮಾಡಿ 56,432 ಹುದ್ದೆಗಳನ್ನ ತುಂಬೋದಕ್ಕೆ 30 ದಿವಸದಲ್ಲಿ ಪ್ರಕ್ರಿಯೆಯನ್ನ ಪ್ರಾರಂಭಗೊಳಿಸಬೇಕು. ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿರುವುದನ್ನ ಹಾಗೂ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವ ಹಿನ್ನೆಲೆಯೊಳಗ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು ಅನ್ನುವಂತ ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. 56,432 ಹುದ್ದೆಗಳನ್ನ ತುಂಬೋದಕ್ಕೆ ಈಗ ಕೆಲವು ಪ್ರಕ್ರಿಯೆಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಕಾರಣಗಳಿಂದ ನಿಲುಗಡೆಯಾಗಿದ್ವು. ಅವೆಲ್ಲವುಗಳನ್ನ ಇದನ್ನ ಮಾಡಿ 56,432 ಹುದ್ದೆಗಳನ್ನ ತುಂಬೋದಕ್ಕೆ 30 ದಿವಸದಲ್ಲಿ ಪ್ರಕ್ರಿಯೆಯನ್ನ ಪ್ರಾರಂಭಗೊಳಿಸಬೇಕು. ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ